ನನ್ನ ಹೆಸರು ಡಾಕ್ಟರ್ ಭುವನೇಶ್ವರಿ ಕಾಂಬ್ಳೆ. ನಾನು ಬಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಬ್ಲಾದ್ ಗ್ರಾಮದವಳು. ನಾನು ಓದಿರೋದು MA PhD ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ. ಈಗ ನಾನು ನಮ್ಮದೇ ಆದ ಒಂದು ಒಡಲಧ್ವನಿ ಮಹಿಳಾ ಒಕ್ಕೂಟ ಇದೆ. ಆ ಒಕ್ಕೂಟದಲ್ಲಿ ಸಕ್ರಿಯವಾಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಭಾಗದಲ್ಲಿ ನಾನು ಸೋಷಿಯಲ್ ವರ್ಕರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾವು ಕೃಷಿ ಕೆಲಸ ಮಾಡೋದು, ಜೊತೆಗೆ ಮಹಿಳೆಯರೊಟ್ಟಿಗೆ ಕೆಲಸಗಳು ಮಾಡೋದು, ಮತ್ತು ವಲಸೆ ಮಹಿಳಾ ಕಾರ್ಮಿಕರ ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾ ಇರೋದು, ಈ ರೀತಿಯಲ್ಲಿ ನಾನು ನನ್ನ ಕೆಲಸವನ್ನು ನಾನು ತೊಡಗಿಸ್ಕೊಂಡಿರೋದು. ಎಷ್ಟು ವರ್ಷದಿಂದ ಈ ಥರ ಮಾಡ್ತಾ ಇದ್ದೀರಿ ವರ್ಕರ್ಸ್? 2016ರಲ್ಲಿ ನಾನು PhD ಜಾಯ್ನ್ ಆದೆ. 2021ಕ್ಕೆ ಅವಾರ್ಡ್ ಆಯಿತು. 2021ರಿಂದಲೂ ಕೂಡ ನಾನು ಇಲ್ಲಿ ಸೋಷಿಯಲ್ ವರ್ಕದಲ್ಲಿ ಮುಂದುವರೆದಿದ್ದೆ. ಯಾವುದ್ರ ಬಗ್ಗೆ PhD ಮಾಡಿದ್ರಿ? ನನ್ನ PhD ಶೀರ್ಷಿಕೆ ಬಂದು ವಲಸೆ ಮತ್ತು ಮಹಿಳೆಯರ ಬದುಕು, ವಿಜಯಪುರ ಮತ್ತು ಸೊಲ್ಲಾಪುರ ಗಡಿ ಭಾಗದ ಗ್ರಾಮೀಣ ಪ್ರದೇಶದ ಕುರಿತು ಒಂದು ಅಧ್ಯಯನ. ಅದರ ಬಗ್ಗೆನೇ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನನ್ನ ಚಿಕ್ಕ ವಯಸ್ಸಿನಿಂದನೂ ನನ್ನ ಭಾಗದಲ್ಲಿ ಅತಿ ಹೆಚ್ಚು ನಿರುದ್ಯೋಗದ ಕೊರತೆ ಕಾಣ್ತಿತ್ತು. ಜನರಿಗೆ ಕೆಲಸಗಳಿರ್ತಿರಲಿಲ್ಲ. ಈಗಲೂ ಅಷ್ಟೇ. ಇಲ್ಲಿಂದ ಸುಮಾರಷ್ಟು ಜನ ವಲಸೆ ಹೋಗ್ತಾಯಿದ್ರು. ಬೇರೆ ಕಡೆ ಮೈಸೂರು ಕಡೆ ಹೋಗ್ತಿದ್ರು, ಮಹಾರಾಷ್ಟ್ರ ಹೋಗ್ತಿದ್ರು, ಕಬ್ಬಿನ ತೋಡಿಗೆ ಅಂತ ಹೋಗೋರು, ಕೆನಲ್ ಕೆಲಸಕ್ಕೆ ಹೆಚ್ಚಾಗಿ ಹೋಗೋರು. ಇಡೀ ನಮ್ಮ ಊರಿಗೆ ಜನ ಅತಿ ಹೆಚ್ಚು ವಲಸೆ ಹೋಗೋರು. ಅದು ನನಗೆ ತುಂಬ ಕ್ಯೂರಿಯಾಸಿಟಿಯಿಂದ ಈ ಟ್ರಕ್ಗಳಲ್ಲಿ ದೊಡ್ಡ ಇದರಲ್ಲಿ ತುಂಬಿಕೊಂಡು ಜನ ಹೋಗೋರು. ಅದು ನನಗೆ ಇಷ್ಟೊಂದು ಹಿಂಗೆ ಹೋಗ್ತಾರಲ್ಲ ಜನ ಅನ್ನೋದು ಆಶ್ಚರ್ಯ ಅನ್ನಿಸ್ತಿತ್ತು. ಆಮೇಲೆ ಇನ್ನೂ ಒಂದು ಅನಿಸೋದು, ಬರೀ ಯಾಕೆ ನಮ್ಮ ಸಮುದಾಯ, ನಮ್ಮ ಹೆಣ್ಮಕ್ಳು, ನಮ್ಮ ಕಮ್ಯುನಿಟಿ ಇಲ್ಲಿ ಮಾತ್ರ ಯಾಕೆ ಹೋಗ್ತಾ ಇದ್ದಾರೆ, ಬೇರೆ ಕಮ್ಯುನಿಟಿ ಯಾಕೆ ಹೋಗಲ್ಲ ಅನ್ನೋ ಆ ಪ್ರಶ್ನೆ ಕೂಡ ನನ್ನನ್ನು ಕಾಡ್ತಾ ಇತ್ತು.